ನನ್ನ ಹೆಸರು ಜೂಲಿ, ನಾನು ಬೆಂಗಳೂರು ಮಹಿಳಾ ಅಧ್ಯಕ್ಷೆ. ಈ ದಿನ ಬಂದು ಪುಲಿಕೇಶಿ ನಗರದ ಮಾಜಿ ಶಾಸಕರಾದ ಶ್ರೀ ಅಖಂಡ ಶ್ರೀನಿವಾಸ ಮೂರ್ತಿ ಸರ್ ಅವರ ಹುಟ್ಟುಹಬ್ಬಕ್ಕೆ ಬಂದಿದ್ದೇವೆ. ಇಲ್ಲಿ ಬಂದು ನೋಡಿದಾಗ ಗೊತ್ತಾಗ್ತಾ ಅಷ್ಟೊಂದು ಜನರ ಸಪೋರ್ಟ್ ಇದೆ, ಅವರು ಎಷ್ಟು ಜನಪ್ರಿಯರಾಗಿದ್ದಾರೆ ಅಂತ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ನಮ್ಮ ಸಂಘಟನೆ ವತಿಯಿಂದ ಕೋರಿ ಅವರಿಗೆ ಶುಭವಾಗಲಿ ಎಂದು ಆಶಿಸುತ್ತೇವೆ. ಜೈ ಭೀಮ್. ಜೈ ಭೀಮ್. ಹೌದು ಸರ್, ಅವ್ರು ಬಂದ್ಬಿಟ್ಟು ಜನರಿಗೆ ಬಂದ್ಬಿಟ್ಟು ತುಂಬ ಸಪೋರ್ಟಿವ್ ಆಗಿದ್ದಾರೆ ಸರ್. ಜನರಲ್ಲೇ ಒಬ್ಬರು ಅಂತ ಬಾಳ್ತಾ ಇದ್ದಾರೆ. ಇಲ್ಲಿರೋ ಜನಗಳ ಬಗ್ಗೆ ಅವ್ರಿಗೆಲ್ಲ ತಿಳಿದಿದೆ. ಸೊ ಜನರಾಗಿ ಒಬ್ರು ಯಾವಾಗ ಇರ್ತಾರೋ ಅವರಿಗೆ ಬಂದು ಒಳ್ಳೆಯ ಒಂದು ಲೀಡರ್ ಆಗೋ ಕ್ವಾಲಿಟಿ ಇದೆ ಅಂತ ನಮ್ಮ ಅನಿಸಿಕೆ ಸರ್. ನಮ್ಮ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಸರ್ ಅವರು. ಜನಗಳು ಇವತ್ತು ಅವ್ರನ್ನ ನೆನೆಸ್ಕೊಳ್ತಾರೆ. ಲಾಸ್ಟ್ ಎಲೆಕ್ಷನಲ್ಲಿ ಅವ್ರಿಗೆ ಏನಾಯಿತೋ ಅದು ಬಂದ್ಬಿಟ್ಟು ಬೈ ಮಿಸ್ಟೇಕ್ ಆಗಿರೋದಷ್ಟೇ. ಇನ್ನು ಮುಂದೆ ಬಂದು ಏನಾದರೂ ಅವರೇ ಬರ್ತಾರೆ ಸರ್. ಯಾಕಂದರೆ ಜನಗಳು ಪ್ರೀತಿ ಗಳಿಸ್ಕೊಂಡಿದ್ದಾರೆ ಅವರು ಅವ್ರ ಮನ. ಹೌದು ಸರ್, ಅವ್ರು ಬಂದು ನೋಡಿ ಬಡವರಿಗೆ ಬಂದ್ಬಿಟ್ಟು ಸೀರೆ ವಿತರಣೆ ಮಾಡ್ತಾ ಇದ್ದಾರೆ. ದಾನದಲ್ಲೇ ಶ್ರೇಷ್ಠ ದಾನ ಅನ್ನದಾನ, ಅದನ್ನು ಕೊಡ್ತಾ ಇದ್ದಾರೆ. ಎಲ್ರಿಗೂ ನೀರು ಕೊಡ್ತಾ ಇದ್ದಾರೆ, ದಣಿದವರಿಗೆ ನೀರು ಕೊಡ್ತಾ ಇದ್ದಾರೆ. ಇದು ಅವ್ರು ಒಂದು ಹುಟ್ಟದ ಹಬ್ಬಕ್ಕೆ ಮಾತ್ರ ಅಲ್ಲ, ಅವರು ಪ್ರತಿದಿನವೂ ಮಾಡುವಂಥ ಕೆಲಸನೇ. ಯಾವುದೇ ಒಂದು ಹಬ್ಬ ಆಗಲಿ, ಒಬ್ಬರಿಗೆ ಕಷ್ಟ ಆಗಲಿ, ಒಂದು ಸಾವಿರಲಿ, ಏನಿದ್ರು ಅವ್ರು ಬಂದು ಜನಗಳ ಮುಂದೆ ನಿಂತು ಏನು ಅವ್ರಿಗೆ ಸಹಾಯ ಬೇಕೋ ಅದನ್ನು ಮಾಡ್ತಾರೆ ಅವರು. ಧನ್ಯವಾದಗಳು ಸರ್. ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಮ್ಮ ಅಖಂಡನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೊಡ್ತೇವೆ. ಮತ್ತು ಅವರಿಗೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಸದಾ ಆಶೀರ್ವಾದ ಅಂತ ನಾನು ಹೇಳ್ತಾ ಈ ಮಾತು ಮುಗಿಸ್ತೀನಿ. ಜೈ ಭೀಮ್.